ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದ ಯಂತ್ರವನ್ನು ತೋರಿಸುತ್ತೇವೆ. ನೀವು ಇದರಿಂದ ಯಾವ ಮಾಟ ಮಂತ್ರಕ್ಕೂ ಹೆದರಬೇಕಾಗಿಲ್ಲ. ಈ ಒಂದು ಯಂತ್ರ ಇದ್ದರೆ ಸಾಕು. ಈ ಯಂತ್ರದ ಸಹಾಯದಿಂದ ಯಾವ ಕೆಟ್ಟ ಶಕ್ತಿಯೂ ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಈ ಯಂತ್ರ ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ತಂತ್ರವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡರೆ ಯಾವ ಮಾಟ ಮಂತ್ರದ ಪ್ರಭಾವವೂ ಕೂಡ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ. ಈ ತಂತ್ರ ಮಾಡಲು ಬೇಕಾದ ವಸ್ತುಗಳು ಯಾವುವು ಎಂದರೆ 5 ಗುಬ್ಬಿ ತಾಯತಗಳು ಮತ್ತು 5 ತಾಮ್ರದ ಹಾಳೆಗಳು ಬೇಕಾಗುತ್ತದೆ. ಈ ತಂತ್ರವನ್ನು ನೀವು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು. ಈ ತಂತ್ರ ಮಾಡುವ ಮೊದಲು ನೀವು ನಿಮ್ಮ ಮನೆಯನ್ನು ಶುಚಿ ಮಾಡಬೇಕು. ಜೊತೆಗೆ ನೀವು ತಲೆಯ ಸ್ನಾನವನ್ನು ಕೂಡ ಮಾಡಬೇಕು. ಈ ತಂತ್ರ ಮಾಡುವ ದಿನ ಯಾವುದೇ ಕಾರಣಕ್ಕೂ ನೀವು ಮಾಂಸ ಆಹಾರವನ್ನು ಸೇವಿಸಬಾರದು. ಈ ತಂತ್ರವನ್ನು ನೀವು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಯಾವ ಸಮಯದಲ್ಲಾದರೂ ಕೂಡ ಮಾಡಬಹುದು. ಈ ತಂತ್ರವನ್ನು ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಈ ತಂತ್ರವನ್ನು ಮಾಡುವುದು ಹೇಗೆ ಎಂದರೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಯಂತ್ರವನ್ನು ನೀವು ತಾಮ್ರದ ಹಾಳೆಯ ಮೇಲೆ ಬರೆದುಕೊಳ್ಳಬೇಕು. ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು. ಅದಾದ ನಂತರ ಡಿಸ್ಪ್ಲೇಯಲ್ಲಿ ತೋರಿಸುತ್ತಿರುವ ಯಂತ್ರದ ಕೆಳಗೆ ಒಂದು ಮಂತ್ರವನ್ನು ಕೊಡಲಾಗಿದೆ. ಆ ಮಂತ್ರವನ್ನು ನೀವು ಯಂತ್ರದ ಕೆಳಗಡೆಯೇ ಬರೆಯಬೇಕು. ಇದೇ ರೀತಿಯಾಗಿ ಎಲ್ಲ 5 ತಾಮ್ರದ ಹಾಳೆಗಳಲ್ಲೂ ಸಹ ಬರೆಯಬೇಕು. ಅದಾದ ನಂತರ ಎಲ್ಲ 5 ತಾಮ್ರದ ಹಾಳೆಗಳನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಬಹಳ ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಈ ಪೂಜೆಯನ್ನು ನೀವು ಮಾಡಬೇಕು. ಅದಾದ ನಂತರ 5 ಗುಬ್ಬಿ ತಾಯತದ ಒಳಗೆ ಒಂದೊಂದು ತಾಮ್ರದ ಹಾಳೆಯನ್ನು ನೀವು ಹಾಕಬೇಕು. ಅದಾದ ನಂತರ ಎಲ್ಲ 5 ತಾಯತಗಳನ್ನು ನಿಮ್ಮ ಬಲಗೈಯಲ್ಲಿ ಇಟ್ಟುಕೊಂಡು ನೀವು ಹಾಳೆಯ ಮೇಲೆ ಬರೆದಿರುವ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ನೀವು 21 ಬಾರಿ ಹೇಳಬೇಕು ವೀಕ್ಷಕರೇ. ಎಲ್ಲ ವಿಧಿವಿಧಾನಗಳನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು. ಅದಾದ ನಂತರ ನೀವು ವಾಸಿಸುತ್ತಿರುವ ಸ್ಥಳ ಅಥವಾ ವ್ಯಾಪಾರ ಮಾಡುವ ಸ್ಥಳದ 4 ದಿಕ್ಕಿನಲ್ಲಿ ಈ ತಾಯತವನ್ನು ಕಟ್ಟಬೇಕು. ಈ ತಾಯತವನ್ನು 4 ದಿಕ್ಕಿನ ಮೇಲ್ಭಾಗದ ಗೋಡೆಯಲ್ಲಿ ಕಟ್ಟಬೇಕು. ಮಿಕ್ಕಿರುವ ಇನ್ನೊಂದು ತಾಯತವನ್ನು ಕೆಂಪು ದಾರ ಬಳಸಿ ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನೆಗೆ ಯಾವ ಮಾಟ ಮಂತ್ರದ ಪ್ರಯೋಗವೂ ಕೂಡ ನಡೆಯುವುದಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.